ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ MB ನರಗುಂದ್ ನಮ್ಮ ಜೊತೆಗಿದ್ದಾರೆ, ಖ್ಯಾತ ವಕೀಲರು. ಮತ್ತಿಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, MT ನಾಣಯ್ಯ ಮತ್ತು ಸಜ್ಜನ್ ಪೂವಯ್ಯ ನಮ್ಮ ಜೊತೆಗಿದ್ದಾರೆ. MT ನರಗುಂದ್ ಅವರು, MB ನರಗುಂದ್ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಎಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೊ ಇಬ್ಬಿಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಹಾಜರಾಗ್ತಿರುವಂಥದ್ದು, ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಮಾಜಿ ಮುಖ್ಯಮಂತ್ರಿಗಳು ಅಂತನ್ನೋಕ್ಕಿಂತ ಇಬ್ಬರು ನಾಗರಿಕರ ಮೇಲೆ ಕೆಲವು ಕಂಪ್ಲೇಂಟ್ ಬಂದಿರೋದರಿಂದ ಬೇರೆ ಎಲ್ಲ ಕೇಸಿನ ಹಾಗೆ ಕೂಡ ಈ ಕೇಸನ್ನು ಕೂಡ ಅಷ್ಟೇ ಸಮನಾಗಿ ನಾವು ನೋಡ್ಕೊಳ್ಬೇಕು ಅಂತ ನಿಜ ಒಂದು ಅಭಿಪ್ರಾಯ. ಎರಡು, ಅವರು ಇನ್ಸಿಡೆಂಟ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಅನ್ನೋದನ್ನು ಮಾತ್ರ ತಾವು ಇಟ್ಕೊಳ್ಬೇಕು. ಈ ಕೇಸ್ಗಳಿಗೆ ಮಾಧ್ಯಮ ಇದ್ದಿದ್ದು ಜನರಲ್ಲಿ ಒಂದು ಉತ್ಸುಕತೆಯನ್ನು ತುಂಬುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ನಿಜ, ನೀವು ತಾವು ಹೇಳಿದ ಒಂದು ಮಾತನ್ನು ನಾನು ಒಪ್ಕೊಳ್ಳೋಣ. ಆದರೆ ಇವರು ಜನಸಾಮಾನ್ಯರಲ್ಲ ಇವರು ಅನ್ನುವಂಥದ್ದು. ಯಾರೋ ಬಂದರು, ಯಾರೋ ಕೋರ್ಟಿಗೆ ಹಾಜರಾದರು, ಇಂಥ ಕೇಸ್ಗಳು ತಾವು ನೋಡ್ತೀರಿ. ತಾವು ಹಿರಿಯ ವಕೀಲರು, 10 ನಡೀತಿರ್ತಾವೆ, 100 ನಡೀತಿರ್ತಾವೆ ದಿನನಿತ್ಯ, ಯಾವ ಇಷ್ಟೊಂದು ಗಮನ ಸೆಳೆಯೋದಿಲ್ಲ. ಆದರೆ ಎಲ್ಲೋ ಕಡೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸೊ ಮಾಜಿ ಮುಖ್ಯಮಂತ್ರಿಗಳು ಇಬ್ಬಿಬ್ಬರು ಈ ರೀತಿ ತಡಕಾಡ್ತಿರೋದನ್ನು ನೋಡಿದ್ರೆ ಇಂಥ ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಉದ್ಭವ ಆಗ್ತವೆ ಅಂತ. ಸಹಜವಾಗಿ ಉದ್ಭವ ಆಗ್ತದೆ. ಆದರೆ ಇದು ಕೂಡ ಒಂದು ಕಾನೂನು ಅಂಬೋದು ಸಹಜ ಕ್ರಿಯೆ ಅಂತಂದ್ಬಿಟ್ಟು ನಾವು ಒಪ್ಕೊಂಡಾಗ ಇದು ಕೂಡ ಇದನ್ನೊಂದು ಸಹಜ ಕ್ರಿಯೆ ಅಂತ ನಾವು ತಗೊಳ್ಬೇಕಾಗಿತ್ತು. ಒಂದು ಯಾವುದೋ ಒಂದು ಘಟ್ಟದಲ್ಲಿ ಇದು ತುಂಬ ದೊಡ್ಡದಾದಂಥ ಕೇಸು ಹಾಗೆ ಆಗಿದೆ, ಇಡೀ ರಾಜ್ಯಕ್ಕೆ ಒಂದೇನೋ ಅನ್ಯಾಯ ಆಗಿಬಿಟ್ಟಿದೆ, ಅಥವಾ ಅನ್ಯಾಯ ಆಗುತ್ತೆ ಅಥವಾ ನ್ಯಾಯ ಆಗುತ್ತೆ ಅನ್ನುವಂಥ ಒಂದು ವಾತಾವರಣವನ್ನು ನೀವೇನು ಸೃಷ್ಟಿ ಮಾಡ್ತಾ ಇದ್ದೀರಿ, ಇದು ಸಮಾಜಪೂರಕವಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಏನು ಅಂತಂದರೆ ಈಗ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇನೇ, ಆದರೆ ಜನಸಾಮಾನ್ಯನ ದೃಷ್ಟಿಯಲ್ಲಿ ಒಂದಷ್ಟು ಏರುಪೇರುಗಳು ಇದ್ದೇ ಇರ್ತವೆ. ಸೊ ಇಂಥ ಸಂದರ್ಭದಲ್ಲಿ ಇಬ್ಬಿಬ್ಬರು ಹಾಜರಾಗ್ತಿರುವಂಥದ್ದು ಅತ್ಯಂತ ಸಹಜವಾಗಿ ಗಮನ ಸೆಳೆದಿರುವಂಥ ಸಂಗತಿ ಅನ್ನುವಂಥದ್ದು ತಾವು ಒಪ್ಪಲಿ ಬಿಡಲಿ, ಅದಕ್ಕೆ ಒಂದು ಮಾಧ್ಯಮಗಳ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಮಹತ್ವ ಇದೆ ಅಂತ. ಆದರೆ ಒಂದು ಮಾತನ್ನು ನಾನು ನಿಮಗೆ ಕೇಳಲೇಬೇಕು. ಸೊ ಈ ರೀತಿ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ, ಅಂದರೆ ಇಂಥ ನಾಯಕರ ಮೇಲೆ ಈ ರೀತಿ ಆರೋಪಗಳು ಬರ್ತಿರುವಂಥದ್ದು? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ರಂಗನಾಥ್ ಅವರೇ. ಒಟ್ಟು ಸಮಾಜದ ಹಿತದೃಷ್ಟಿಯಿಂದ ಇಂತಹ ಬೆಳವಣಿಗೆ ಸಮಾಜಕ್ಕೆ ಪೂರಕವಾಗಿಲ್ಲ, ಸಮಾಜದ ಬೆಳವಣಿಗೆಗೆ ಪೂರಕವಾಗಿಲ್ಲ ಅಂತ ನಾನು ಸ್ಪಷ್ಟ ಅಭಿಪ್ರಾಯ ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳನ್ನು ನಾವು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟು ಅಥವಾ ಮತ್ತೊಂದು ಕಂಪ್ಲೇಂಟ್ಗಳನ್ನು ಕೊಟ್ಟು ಈ ರೀತಿ ಕೋರ್ಟ್ಗೆ ತಡ್ಕಾಡಿಸೋದ್ರಿಂದ ಒಂದು ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೊರತಾಗಿ ನೀವು ಮತ್ತೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಆದಂಥ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ಬೇರೆ ಬೇರೆ ರೂಪದಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಬೋದಾಗಿತ್ತು. ಅಥವಾ ಕೋರ್ಟ್ದಲ್ಲಿಯೂ ಕೂಡ ಅದಕ್ಕೆ ಪರಿಹಾರ ಕಾಣಬೇಕು ಅಂತಾದರೆ ಕೋರ್ಟ್ದಲ್ಲಿಯೂ ಕೂಡ ಆ ಪರಿಹಾರವನ್ನು ಕಾಣ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಇದೆ. ಆದರೆ ಈಗ ನಾವು ಇಲ್ಲಿ ಒಂದು ರೀತಿಯಿಂದ ವೆಂಜನ್ಸ್ ಮೇಲೆ ರಾಜ್ಯಪಾಲರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದು, ಅವರ ಕಡೆಯಿಂದ ನಾವು ಸ್ಯಾಂಕ್ಷನ್ ತಗೊಂಡಿದ್ದು, ಈ ರೀತಿ ಮಾಡಿದ್ದನ್ನೆಲ್ಲ ನೋಡಿದಾಗ ಇದು ಪ್ರಜಾಪ್ರಭುತ್ವದ ಬೆಳವಣಿಗೆಯ ದೃಷ್ಟಿನಲ್ಲಿ ಉತ್ತಮವಾದ ಬೆಳವಣಿಗೆ ಅಲ್ಲ. ನಿಮಗೆ ಅಷ್ಟು ಮೀರಿ ಪ್ರಜಾಪ್ರಭುತ್ವದಲ್ಲಿ ಈಗಾಗಲೇ ಒಬ್ಬರು ಇಲೆಕ್ಟೆಡ್ ರಿಪ್ರೆಸೆಂಟೇಟಿವನ್ನು ಮತ್ತು ಇಲೆಕ್ಟೆಡ್ ಚೀಫ್ ಮಿನಿಸ್ಟರನ್ನು ಒಂದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ನಾವು ಕೆಳಗಡೆ ಇಳಿಸ್ತೇವೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಹಾಕೊಳ್ಳೋಣ. ಏನು ಅರ್ಥ ಅದರದ್ದು? ಅಂದರೆ ನೋಡಿ, ಈ ಸಮಾಜ ಅಂತ ಒಂದನ್ನು ನಾವು ಇಟ್ಕೊಂಡಾಗ, ಹೌದು, ನಾವು ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸನ್ನು ನಮ್ಮ ರಾಷ್ಟ್ರ ನಾವೆಲ್ಲರೂ ಒಪ್ಪಿಕೊಂಡಾಗ ಅದನ್ನು ನಾವು ಪೂರೈಸಲೇಬೇಕು. ಒಂದು ಅದೇ ರೀತಿ ಈ ಜುಡಿಷಿಯಲ್ ಸಿಸ್ಟಮನ್ನು ನಾವು ಒಪ್ಪಿಕೊಂಡಾಗ ಈ ಜುಡಿಷಿಯಲ್ ಸಿಸ್ಟಮ್ಗೂ ಕೂಡ ಅಷ್ಟೇ ಪೂರಕವಾದಂಥ ಗೌರವವನ್ನು ನಾವು ಕೊಡಲೇಬೇಕು. ಇವೆರಡರ ಬಗ್ಗೆ ಒಂದು ಕಾಮನ್ ಫ್ಯಾಕ್ಟರನ್ನು ನಾನು ಹೇಳ್ತೇನೆ. ಏನು ಅಂತಂದರೆ, ಈ ಡೆಮಾಕ್ರಸಿ ಮತ್ತು ಜುಡಿಷರಿ, ಪ್ರೆಸೆಂಟ್ ಜುಡಿಷರಿ ನಾವು ಯಾಕೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ? ದೇ ಆರ್ ಲೀಸ್ಟ್ ಹೋಸ್ಟೈಲ್ ಟು ದ ಸೊಸೈಟಿ. ದಯವಿಟ್ಟು ನನ್ನ ಶಬ್ದದಲ್ಲಿ ನೋಡ್ಕೊಳ್ಳಿ. ಲೀಸ್ಟ್ ಹೋಸ್ಟೈಲ್ ಅಂತಂದರೆ ಇದರಿಂದ ಸಮಾಜಕ್ಕೆ ತುಂಬ ಕಡಿಮೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿನಲ್ಲಿ ನಾವು ಇವೆರಡೂ ಸಿಸ್ಟಮನ್ನು ನಮ್ಮ ಸಂವಿಧಾನದಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೇವೆ. ಸರಿ, ಆ ರೀತಿ ಇದ್ದಾಗ ಒಂದು ಸಿಸ್ಟಮ್ ಮುಖಾಂತರ ಇನ್ನೊಂದು ಸಿಸ್ಟಮನ್ನು ಅಲುಗಾಡಿಸಲು ಪ್ರಯತ್ನ ಮಾಡಿದ್ದಾರೆ. ಅದು ಯಾವುದೇ ಆಗ್ಬೋದು. ಡೆಮಾಕ್ರಸಿ ಮುಖಾಂತರ ನಮ್ಮ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸನ್ನು ಬದಲಾವಣೆ ಮಾಡೋದಾಗಲಿ, ಅಂದರೆ ನಮ್ಮ ಕಾನೂನಿನ ಮುಖಾಂತರ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ನ ಬದಲಾವಣೆ ಮಾಡಲಿಕ್ಕೆ ನಾವು ಮಾಡ್ತಕ್ಕಂಥ ಪ್ರಯತ್ನವಾಗಲಿ, ಅಥವಾ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಮುಖಾಂತರ
ಕಾನೂನಿನಲ್ಲೇ ಆಗಲಿ ಅಥವಾ ಕಾನೂನು ಸಂಸ್ಥೆಯನ್ನು ತೆಳಗಡೆ ತಳ್ಳುವಂಥ ಪ್ರಯತ್ನ ಆಗಲಿ ಎರಡೂ ಕೂಡ ಮಾನ್ಯತೆ ಅಲ್ಲ. ನೆನಪಿಸ್ಲಿಕ್ಕೆ ಹೇಳ್ತೇನೆ, ಎಮರ್ಜೆನ್ಸಿನಲ್ಲಿ ನಾವೇನಾಯಿತು, ಒಂದು ಭಾಗ ಇದ್ದಿದ್ದು ಕಾನೂನು ಸಂಸ್ಥೆಯನ್ನು ಕೂಡ ಮೇಲೆ ತುಳಿಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅದರಿಂದ ಸಮಾಜಕ್ಕೆ ಒಳ್ಳೇದಾಯ್ತಾ? ಈ ರೀತಿ ನೀವು ವಿಚಾರ ಮಾಡಬೇಕು ಅಂತ. ಓಕೆ, ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ ನಿಮ್ಮ ಜೊತೆಗೆ. ಸೊ ಇನ್ನಷ್ಟು ಮಾತಾಡೋಣ. MT ನಾಣಯ್ಯ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಜೊತೆಗೆ ಸಜ್ಜನ್ ಪೂಯ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸಾಕಷ್ಟು ಚರ್ಚೆ ಮಾಡೋದ್ರೆ ಅದಕ್ಕಿಂತ ಮತ್ತೊಂದು ಸಣ್ಣ ಬ್ರೇಕ್.